ಯೋಹಾನನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 16ನೇ ವಾಕ್ಯ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಿ ಕೊಂದು ಸಮಾಧಿ ಮಾಡಿದ 3 ದಿನಗಳ ನಂತರ ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆಯೇ ಇನ್ನು ಕತ್ತಲಿರುವಾಗಲೇ ಎದ್ದು ಸಮಾಧಿಯ ಬಳಿಗೆ ಹೋಗಿ ನೋಡುವಾಗ ಅಲ್ಲಿ ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ದೇಹ ಕಾಣುತ್ತಾ ಇಲ್ಲ. ಹೀಗಾಗಿ ಮರಿಯಳು ಬಹಳವಾಗಿ ಅಳುತ್ತಾ ಇದ್ದಳು. ಯೇಸು ಕ್ರಿಸ್ತನನ್ನು ಯಾರೋ ಎತ್ತಿಕೊಂಡು ಹೋಗಿಬಿಟ್ಟಿದ್ದಾರೆಂಬುದಾಗಿ ಒಂದು ಆತಂಕ, ಭಯ ಅವಳಲ್ಲಿ ಇತ್ತು. ಆಗ ಪುನರುತ್ಥಾನನಾದ ಯೇಸು ಕ್ರಿಸ್ತನು ಅವಳೊಂದಿಗೆ ಮಾತನಾಡಿ, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂಬುದಾಗಿ ಕೇಳುವಾಗ ಆಕೆಯಾದರೂ ಯೇಸುವಿನ ಸ್ವರವನ್ನು ಕೇಳುತ್ತಾ ಇದ್ದಾಳೆ. ಯೇಸುವನ್ನು ನೋಡುತ್ತಲೂ ಕೂಡ ಇದ್ದಾಳೆ. ಆದರೆ ಆತನನ್ನ ತೋಟಗಾರನು ಎಂಬುದಾಗಿ ಅಂದುಕೊಂಡು, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾಳೆ. ಆದರೆ ಅದರ ನಂತರ ಯೇಸು ಕ್ರಿಸ್ತನು ಆಕೆಯ ಹೆಸರಿಡಿದು ಕರೆದು ಮರಿಯಳೆ ಎಂಬುದಾಗಿ ಹೇಳಿದ ಕೂಡಲೇ ಆಕೆಯು ತಿರುಗಿ ರಬ್ಬೂನಿ ಅಂದರೆ ಗುರುವೇ ಎಂಬುದಾಗಿ ಕರೆಯುತ್ತಾ ಇದ್ದಾಳೆ. ಅಂದರೆ ಇದು ಯೇಸು ಕ್ರಿಸ್ತನೇ ಎಂಬುದಾಗಿ ಆಕೆ ಗುರುತು ಹಿಡಿದಳು. ನೋಡುವಾಗ ಸ್ವರವನ್ನ ಕೇಳುವಾಗ ಗುರುತು ಹಿಡಿಯಲಿಲ್ಲ, ಆದರೆ ತನ್ನ ಹೆಸರಿಡಿದು ಕರೆಯುವಾಗ ಆ ಕರೆಯುವಂಥ ರೀತಿ, ಕರೆಯುವಾಗ ಇರುವಂಥ ಪ್ರೀತಿಯನ್ನ ಆಕೆ ಸವಿದಿದ್ದರಿಂದ ಇದು ಯೇಸುವೆ ಎಂಬುದಾಗಿ ಗುರುತು ಹಿಡಿದಳು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ನಮ್ಮನ್ನು ಹೆಸರಿಡಿದು ಕರೆಯುತ್ತಾರೆ. ನಮ್ಮೊಂದಿಗೆ ಮಾತನಾಡುವಾಗ ಆತನ ಬಾಯಿಂದ ನಮ್ಮ ಹೆಸರು ಬರುವುದಾದರೆ ಅದು ಎಷ್ಟು ಭಾಗ್ಯ ಎಂಬುದಾಗಿ ಯೋಚಿಸಿ. ಈ ಅನುಭವಗಳಲ್ಲಿ ಅನೇಕ ದೇವಜನರು ನಡೆದಿದ್ದಾರೆ. ನಮಗೂ ಕೂಡ ಈ ಒಂದು ಅನುಭವ ಅವಶ್ಯವಾಗಿದೆ. ದೇವರು ನಮ್ಮನ್ನ ಹೆಸರಿಡಿದು ಕರೆಯುವುದನ್ನ ನಮ್ಮ ಕಿವಿಗಳು ಕೇಳಬೇಕು. ಆತ ನಮ್ಮನ್ನು ಹೆಸರಿಡಿದು ಕರೆಯುವಾಗ ಅದರಲ್ಲಿರುವಂತ ಪ್ರೀತಿಯನ್ನ, ಕಾಳಜಿಯನ್ನ, ದೇವರು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಸವಿದು ನೋಡಬಹುದಾಗಿದೆ. ಸತ್ಯವೇದದಲ್ಲಿ ಈ ರೀತಿ ದೇವರು ಹೆಸರಿಡಿದು ಕರೆದಂತವರ ಜೀವಿತಗಳು ಯಾವ ರೀತಿಯಾಗಿ ಬದಲಾಯಿತೆಂಬುದಾಗಿ ನಾವು ನೋಡಬಹುದು. ಅಬ್ರಹಾಮನ ಜೀವಿತದಿಂದ ಹಿಡಿದು ಅಪೋಸ್ತಲರ ಜೀವಿತದ ವರೆಗೂ ಕೂಡ ಅನೇಕರನ್ನ ದೇವರು ಹೆಸರಿಡಿದು ಕರೆದಿದ್ದಾರೆ. ಹೆಸರಿಡಿದು ಕರೆದಂತ ಯಾರ ಜೀವಿತವೂ ಕೂಡ ಅಲ್ಪವಾದದ್ದಾಗಿ ಇರಲಿಲ್ಲ. ಅವರು ಶ್ರೇಷ್ಠವಾದನ್ನೇ ಸಾಧಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರೇ ಹೇಳಿರುವಂತೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ಕರೆದಿದ್ದೇನೆ, ನೀನು ನನ್ನವನೇ ಎಂಬುದಾಗಿ ದೇವರು ಹೇಳಿರುವುದರಿಂದ ಅದನ್ನು ನಂಬಿರಿ. ದೇವರೊಟ್ಟಿಗೆ ಅನ್ಯೋನ್ಯವಂತ ಸಂಬಂಧದಲ್ಲಿ ಜೀವಿಸಿ. ಖಂಡಿತವಾಗಿ ದೇವರು ನಿಮ್ಮೊಂದಿಗೂ ಕೂಡ ಮಾತನಾಡುತ್ತಾರೆ. ಆ ಅನುಭವವು ಬಹಳ ವಿಶೇಷವಾದದ್ದಾಗಿಯೂ ದೇವರಲ್ಲಿ ನೀವು ಇನ್ನೂ ಆಳವಾಗಿ ಹೋಗುವುದಕ್ಕೆ ಕಾರಣವಾಗಿಯೂ ಮಾರ್ಪಡಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಹೆಸರಿಡಿದು ಕರೆಯುತ್ತಾರೆ. ಆ ಅನುಭವವು ನಾವು ದೇವರನ್ನು ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೂ ಆತನಲ್ಲಿ ಆಳವಾಗಿ ಜೀವಿಸುವುದಕ್ಕೂ ನಮಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿದು ನಮ್ಮ ಕಿವಿಗಳನ್ನು ಸಿದ್ಧಪಡಿಸಿಕೊಂಡು ದೇವರ ಮುಂದೆ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮಗ್ದಲದ ಮರಿಯಳ ಸಂಗಡ ನೀನು ಮಾತನಾಡುವಾಗ ಆಕೆ ಅದನ್ನು ಗ್ರಹಿಸಿಕೊಳ್ಳಲಿಲ್ಲ. ಆದರೆ ಹೆಸರಿಡಿದು ಕರೆದ ಕೂಡಲೇ ಆ ಹೆಸರಿಡಿದು ಕರೆಯುವಾಗ ನಿನ್ನಲ್ಲಿದ್ದಂಥ ಪ್ರೀತಿ, ನಿನ್ನಲ್ಲಿದ್ದಂಥ ಕಾಳಜಿಯನ್ನು ಅವಳು ಅರಿತಿದ್ದು ಅನುಭವಿಸಿದ್ದರಿಂದ ತಕ್ಷಣವೇ ನಿನ್ನನ್ನು ಕಂಡು ಹಿಡಿದ ರೀತಿಯಲ್ಲಿ, ಆ ಒಂದು ಅನುಭವದೊಳಗೆ ನಡೆದಂಥ ರೀತಿ ದಿವಸಗಳಲ್ಲಿ ಕರ್ತನೆ ನಾವು ಕೂಡ ಅನುಭವದಲ್ಲಿ ನಡೆಯಬೇಕು. ನಮ್ಮನ್ನು ಕೂಡಪ್ಪ ನೀವು ಹೆಸರಿಡಿದು ಕರೆಯುವಂತ ಸ್ವರವನ್ನು ನಾವು ಕೇಳಬೇಕು ಕರ್ತನೆ. ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆಂಬುದಾಗಿ ಹೇಳಿದಂತ ದೇವರೇ, ಆ ಸ್ವರವನ್ನು ನಮಗೆ ಕೇಳ ಮಾಡು. ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ನಿನ್ನ ಪ್ರೀತಿಯನ್ನ, ನಿನ್ನ ಕರುಣೆಯನ್ನ ಕರ್ತನೆ, ಮಮತೆಯನ್ನು ಅವರು ಸವಿದು ನೋಡುವಂತೆ ನೀನು ಅವರೊಂದಿಗೆ ಮಾತನಾಡಪ್ಪ. ನಿನ್ನ ಕಾರ್ಯಗಳನ್ನು ಬಹಿರಂಗಪಡಿಸು, ಉದ್ದೇಶಗಳನ್ನು ಪ್ರಕಟಿಸು. ಯೇಸುವಿನ ನಾಮದಲ್ಲಿ ಆತ್ಮಿಕವಾಗಿರುವಂಥ ಬಂಧನ
ಬಂಧನಗಳೆಲ್ಲ ನೀಗಿ ಹೋಗಿ ಆತ್ಮಿಕವಾಗಿ ಜೀವಿತಗಳು ವೃದ್ಧಿಯನ್ನು ಹೊಂದಲಿ, ಬಿಡುಗಡೆಯನ್ನು ಹೊಂದಲಿ, ಆಶೀರ್ವಾದಗಳನ್ನು ಹೊಂದಲಿ. ಜಯದಲ್ಲಿ ನಡೆಸು ಕರ್ತನೇ. ನಿನ್ನ ಮಕ್ಕಳು ನಿನ್ನ ವಿಶೇಷವಾದ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ಸಂತೋಷವಾಗಿ ಜೀವಿಸುವಂತೆ ಆಶೀರ್ವದಿಸಿ ಅನುಗ್ರಹಿಸು. ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.